ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನೀವೆಲ್ಲ ಆರಾಮಿದ್ದೀರ ಅಂದ್ಕೊಂಡು ನಾವು ಸಹ ಆರಾಮಿದ್ದೀವಿ. ನೋಡ್ರಿ, ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬರ್ರಿ, ಎಲ್ಲಿ ಬಂದೀನಿ ಅನ್ನೋದನ್ನ ವಿಡಿಯೋದೊಳಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ಬರ್ರಿ ನೋಡ್ರಿ, ಈಗ ನಾನು ಇಲ್ಲಿ ತವ್ರ ಮನೆಗೆ ಬಂದೀವಿ. ನಮ್ಮ ಸಿಸ್ಟ್ರು ಹೋಳಿಗೆ ಮಾಡ್ಲಿಕ್ಕತ್ತಿದ್ರು. ಹಾಗೆ ಇಲ್ಲಿ ಊಟಕ್ಕೂ ಕುಂತಾರೆ ಎಲ್ಲರೂ ಆಂಟಿಯರು, ನಾವು ಎಲ್ಲರೂ ಸೇರಿ ಊಟಕ್ಕೂ ಕುಂತೀವಿ. ಇವತ್ತು ಏನು ಫಂಕ್ಷನ್ ಐತೆ ಅಂತಂದ್ರೆ, ನಮ್ಮ ಅಣ್ಣ ವೈನಿಯರು ಇವತ್ತು ಅಯೋಧ್ಯೆ ಮತ್ತು ಕಾಶಿಯಿಂದ ಬಂದಿದ್ದಾರೆ. ಅಂದರೆ ಎಲ್ಲ ಕಾಶಿಗೆ ಹೋಗಿ ಬಂದ್ರೆ ಬಟ್ಟೆ ಆಯರಿ ಮಾಡ್ತಾರೆ ನೋಡಿರಿ. ಉತ್ತರ ಕರ್ನಾಟಕ ಸೈಡು ಕಾಶಿಗೆ ಹೋಗಿ ಬಂದರೆ ಆಯರಿ ಮಾಡ್ತಾರೆ. ಹೀಗಾಗಿ ಆಯರಿ ಮಾಡೋದಕ್ಕೆ ಬಂದೀವಿ. ಹೋಳಿಗೆ ಊಟ ಮಾಡ್ಲಿಕ್ಕತ್ತೀವಿ ಎಲ್ಲರೂ ಸೇರಿ. ನಮ್ಮ ಇನ್ನೊಬ್ಬರ ಸಿಸ್ಟ್ರು ಮಗಳು ಕೊಟ್ಟಿವಲ್ಲ ಜತ್ತಿಂದ, ಇನ್ನೊಬ್ಬರು ಅತ್ತಿಯವರು, ಅವರು ಸೊಸೆ ಅಲ್ಲಿಂದ ನಮ್ಮ ಅತ್ತಿಯವರು, ನಾವು ಅಲ್ಲಿಂದ ಇನ್ನೊಬ್ರಿಗೆ ಕೊಟ್ಟಿವಲ್ಲ ನಿಡುವಂದಿಗೆ ಆ ಆಂಟಿಯವರು, ಅಲ್ಲಿಂದ ನಮ್ಮ ಮಗಳು ಎಲ್ಲರೂ ಸೇರಿ ಬಂದರೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಂತರ ಈಗ ನಮ್ಮ ತಮ್ಮನ ಫ್ರೆಂಡ್ಸ್ ಅವರು ಸೇರಿ ಅವರು ಊಟ ಮಾಡ್ಲಿಕ್ಕತ್ತಾರ ನೋಡಿರಿ. ಬರ್ರಿ, ಯಾವ ಥರ ಬಟ್ಟೆ ಆಯರಿ ಮಾಡ್ತೀವಿ ಅನ್ನೋದು ಹೇಳ್ತಾ ಹೋಗ್ತಾನೆ. ನೋಡ್ರಿ, ಈಗ ಬಟ್ಟೆ ಆಯರಿ ಮಾಡೋದಕ್ಕೆ ಅಣ್ಣ ವೈನಿಯರು ಬಂದು ಕೂತಾರೆ. ಎಲ್ಲ ನಮ್ಮ ರಿಲೇಷನ್ದವರು ಬಂದಾರು. ಇನ್ನೇನು ಬಟ್ಟೆ ಆಯರಿ ಮಾಡೋಣ. ನೋಡ್ರಿ, ಇಲ್ಲಿ ನಮ್ಮ ಸಿಸ್ಟ್ರು ನಮ್ಮ ವೈನಿಯರಿಗೆ ಸೀರೆ ಉಡಿಸ್ಲಿಕ್ಕತ್ತಾರ. ನೋಡ್ರಿ, ನಮ್ಮ ಅಣ್ಣಾರು ವೈನಿಯರು ಒಂದು 10 ದಿವಸಗಳ ಕಾಲ ಅಯೋಧ್ಯೆ ಮತ್ತು ಕಾಶಿ ಅಲ್ಲಿಂದ ನೋಡ್ತಕ್ಕಂತಹ ಸುಕ್ಷೇತ್ರವಾದಂಥ ಪ್ರಸಿದ್ಧವಾದಂಥ ಸ್ಥಳಗಳಿಗೆ ಹೋಗಿ ಬಂದರು. ಹೀಗಾಗಿ ಅವರಿಗೆ ಬಟ್ಟೆ ಆಯರಿ ಮಾಡೋದಕ್ಕೆ ನಾವೆಲ್ಲರೂ ಬಂದೀವಿ. ನಿಡಗುಂದಿಂದ ಆಂಟಿಯರು, ಅಲ್ಲಿಂದ ನಮ್ಮ ಮಗಳು, ಅಲ್ಲಿಂದ ಜತ್ತಿಂದ ಇನ್ನೊಬ್ಬರು ಮಗಳು ಆಂಟಿಯರು, ಅಲ್ಲಿಂದ ನಮ್ಮ ಅತ್ತಿಯವರು, ನಾವು ಎಲ್ಲರೂ ಸೇರಿ ಬಂದೀವಿ. ನೋಡ್ರಿ, ಬಟ್ಟೆ ಆಯರಿ ಮಾಡ್ಲಿಕ್ಕತ್ತೀವಿ. ಭಾಳ ಖುಷಿ ಆಯಿತು. ಕಾಕ, ನನ್ನ ಮಗಳಿಗೆ ಏನು ಹಚ್ಚೋದು ಬೇಡ ನೋಡ್. ಮತ್ತ ಬಂಗಾರ ಆರುಷಿ ನೋಡ್ರಿ, ಎಲ್ಲರೂ ಸೇರಿ ಹೋಳಿಗೆ ಊಟ ಮಾಡಿದ್ವಿ. ಅಲ್ಲಿಂದ ಅಣ್ಣ ವೈನಿಯರಿಗೆ ಬಟ್ಟೆ ಆಯರಿ ಮಾಡಿ ಎಲ್ಲರೂ ಸೇರಿ ಫೋಟೋ ಅದು ತೆಗೆಸ್ಕೊಂಡ್ವಿ. ನಮ್ಮ ಚಿಗವರು, ನಮ್ಮ ತಾಯಿಯವರು, ಅವರು ಸಹ ನಿಂತು ಫೋಟೋ ಅದು ತೆಗೆಸ್ಕೊಂಡ್ರು. ಈಗ ಇವ್ರದ್ದೆಲ್ಲ ಮುಗೀತು ನೋಡ್ರಿ. ನಂತರ ನಮ್ಮ ತಮ್ಮನ ಹೆಂಡತಿಗೆ ಬಟ್ಟೆ ಆಯರಿ ಮಾಡೋಣ. ಯಾಕಂದ್ರೆ ಅವ್ರದ್ದು ಸೀಮಂತ ಕಾರ್ಯಕ್ರಮ ನೋಡ್ರಿ. ಅವ್ರದ್ದು ಈಗ 6 ಮಂತ್ ಮುಗಿಲಿಕ್ಕೆ ಬಂತು. ಯಾಕಂದರೆ ಎಲ್ಲರೂ ಸೇರಿವಿ, ಮತ್ತು ಪದೇ ಬರೋದಾಗಲತ್ತ ಅವ್ರಿಗೆ ನಾವು ಕುಬ್ಸ ಮಾಡೋದಕ್ಕೆ ಬಂದೀವಿ ನೋಡ್ರಿ. ಅಂದರೆ ಸೀಮಂತ ಕಾರ್ಯಕ್ರಮ ನಾವು ಉತ್ತರ ಕರ್ನಾಟಕ ಸೈಡು ಕುಬ್ಸ ಅಂತೀವಿ ನೋಡ್ರಿ. ನಮ್ಮ ಕಾಕನ ಮಗ ಅಂದರೆ ನಮ್ಮ ಅಪ್ಪ ಅವರ ತಮ್ಮನ ಮಗ ನೋಡ್ರಿ. ಚೊಚ್ಚಲು ಬಸರಿದ್ದಾರೆ ನಮ್ಮ ವೈನಿಯರು. ಹೀಗಾಗಿ ಅವರಿಗೆ ಕುಬ್ಸ ಮಾಡೋದಕ್ಕೆ ಬಂದೀವಿ. ನಿಲ್ಕೊಡ್ರಿ. ಎಳೆಯ ಬಿಸಲಿಗೆ ಬೆನ್ನ ತೆರಲೆ ಬಾಲನ ಬಂಗಿ ಬಾಲಿ ಬರುಸೆ ನಂತಾಳ ಬಾಲನ ಬಂಗಿ ಬಾಲಿ ಹುಂಡೆ ನಂತಾಳ. ನೋಡ್ರಿ, ಅಣ್ಣ ವೈನಿಯರಿಗೆ ಬಟ್ಟೆ ಆಯರಿ ಮಾಡೋದಕ್ಕೆ ಬಂದಿದ್ವಲ್ಲ, ಹಾಗೆ ಇವ್ರದ್ದು ಸಹ ಕುಬ್ಸ ಮಾಡಿದ್ರಾಯ್ತು. ಎಲ್ಲರೂ ಸೇರಿ ಬಂದೀವಿ, ಒಟ್ಟಿಗೆ ಸೇರಿವಿ. ಭಾಳ ದಿವಸ ಆಯಿತು, ಮತ್ತು ಪದೇ ಬರೋದಾಗಲತ್ತೆ. ಎಲ್ಲರೂ ಸೇರಿ ಈಗಲೇ ಎಲ್ಲ ಕುಬ್ಸ ಮಾಡಿದ್ರತ್ತೆ ಆಲ್ರೆಡಿ ಮಾತಾಡ್ಕೊಂಡು ಎಲ್ಲರೂ ಸೇರಿ ನಾವು ಕುಬ್ಸನೂ ಮಾಡ್ದಂಗೆ ಆಯಿತು, ಅಣ್ಣಾರಿಗೆ ಬಟ್ಟೆ ಆಯರಿ ಮಾಡ್ದಂಗೆ ಆಯ್ತು ಅಂತೇಳಿ ಎಲ್ಲರೂ ಸೇರಿ ಬಂದೀವಿ. ಭಾಳ ಖುಷಿ ಅನ್ನಿಸ್ತದೆ ನೋಡ್ರಿ. ಫೋಟೋ
ನೋಡ್ರಿ ಆಂಟಿಯವರು ಹಾಡು ತುಂಬ ಚೆನ್ನಾಗಿ ಹಾಡ್ಲಿಕ್ಕತ್ತಾರ, ಕುಬ್ಸದ ಹಾಡು ಹಾಡ್ಲಿಕ್ಕತ್ತಾರ, ಹಾಗೆ ಮಂಗಳಾರತಿ ಅದು ಮಾಡ್ಲಿಕ್ಕತ್ತಾರ ನೋಡ್ರಿ. ನೋಡ್ರಿ ಇವತ್ತು ಭಾಳ ಖುಷಿ ಆಗೈತೆ ನೋಡ್ರಿ ನನಗೆ, ಯಾಕಂದ್ರೆ ಸ್ಪೆಷಲಿ ತಮ್ಮ ನೆಂತಿಗೆ ಕುಬ್ಸಾದ ಮಾಡಿದ್ವಿ, ಹಾಗೆ ಅಣ್ಣಾರಿಗೆ ವೈನಿಯರಿಗೆ ಅವ್ರಿಗೆ ಬಟ್ಟೆ ಏರಿ ಮಾಡಿದ್ವಿ, ಎಲ್ಲರೂ ಕೂಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ. ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಫೋಟೋ ವಿಡಿಯೋಸ್ ಹಾಕೊಂಡ್ವಿ. ಅವಳಿ ಜೋಳಿ ಆಡದ್ಬಿಡ್ರಿ ನೋಡ್ರಿ ತುಂಬ ಚೆನ್ನಾಗಾಯಿತು ಎಲ್ಲನೂ. ಸ್ವಲ್ಪ ನಮ್ಮ ಅತ್ತೆಯವ್ರು ನಾವು ಬರೋದೇ ಸ್ವಲ್ಪ ಲೇಟ್ ಆಯಿತು. ನಾವು ಬರೋಕ್ಕಿಂತ ಮುಂಚೆ ಎಲ್ಲರೂ ಬಂದಿದ್ರು ನೋಡ್ರಿ, ಆಂಟಿ ಇರೋದು ಎಲ್ಲರೂ ಬಂದಿದ್ದರು. ನಾವು ಬರಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಬರೋ ಹೊತ್ತಿಗೆ ಎಲ್ಲ ಊಟ ಅದು ರೆಡಿ ಮಾಡಿದ್ರು. ಎಲ್ಲ ಹೋಳಿಗೆ ಊಟ ಮಾಡಿದ್ವಿ, ಬಟ್ಟೆ ಏರಿ ಮಾಡಿದ್ವಿ, ತಮ್ಮನ ಕುಬ್ಸ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇದೊಂದು ಮೆಮೊರಿಬಲ್ ಡೇ ಅನ್ಬೋದು. ಹಾಗೆ ನೋಡ್ರಿ ಎಲ್ಲ ಟೈಮ್ದಾಗೂ ಸೇರೋದಕ್ಕಾಗಲ್ಲ, ಯಾವುದಾದ್ರೂ ಏನಾದರೂ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಸೇರೋದಕ್ಕಾಗ್ತೈತಿ. ಹಾಗೆ ನೋಡ್ರಿ ನಮ್ಮ ಚಿಗೋರಾಯಿತು, ಅಲ್ಲಿ ಅಂತ ನಮ್ಮ ತಾಯಿಯವರಾಯಿತು, ಎಲ್ಲದನ್ನ ಆಂಟಿಯರಾಗಿರ್ಬೋದು, ಎಲ್ಲರೂ ಬಂದರು. ಕರೆನ ಅವರು ಬಂದು ಹಾಡೋದು ಹಾಡಿದರು, ಎಲ್ಲ ಫೋಟೋ ಅದು ತೆಗೆಸ್ಕೊಂಡ್ರು. ಹಾಗೆ ನೋಡ್ರಿ ಬಂದವ್ರಿಗೆಲ್ಲ ಅವರು ವಾಪಸ್ ಬಟ್ಟೆ ಆಯರೆ ಮಾಡಿದ್ರು ನೋಡ್ರಿ. ಈಗ ನನಗೂ ಸಹ ಆಯರೆ ಮಾಡ್ಲಿಕ್ಕತ್ತಾರ ವೈನಿಯರು, ಯಾಕಂದ್ರೆ ಅವರು ಕಾಶಿಯಿಂದ ಸೀರೆ ತೊಗೊಂಡು ಬಂದಾರ ನೋಡ್ರಿ. ಮನೆ ಹೆಣ್ಮಕ್ಳಿಗೆ ಅಲ್ಲಿಂದ ಹಡದ ತಾಯಿಗೆ ಅದು ಏನೋ ತೊಗೊಂಡು ಬರ್ಬೇಕತ್ತ, ಅದು ಏನೋ ಅಲ್ಲಿ ಕಾಶಿಗೆ ತೊಳಕ್ಕೆ ಹೋದವರು, ಹೀಗಾಗಿ ತೊಗೊಂಡು ಬಂದಾರ ನೋಡ್ರಿ. ಭಾಳ ಖುಷಿ ಅನಿಸ್ತದೆ. ನಾ ಬೇಡ ಸೀರೆ ಅದಕ್ಕಂತ ನಾ ಅಂದೆ, ಇಲ್ಲ ಅಲ್ಲಿಂದ ತೊಗೊಂಡು ಬಂದಾರ ಸೀರೆ ಉಟ್ಕೋಬೇಕು ಅಂಥೇಳಿ ನನಗೂ ಸೀರೆ ಉಡಿಸ್ಲಿಕ್ಕತ್ತಾರ ನೋಡ್ರಿ ವೈನಿಯರು. ನೋಡ್ರಿ ಇವತ್ತು ತವ್ರ ಮನೆಗೆ ಬಂದಿದ್ವಿ. ಅಣ್ಣ ವೈನಿಯರಿಗೆ ಬಟ್ಟೆ ತಯಾರು ಮಾಡಿದ್ವಿ, ತಮ್ಮ ಹೆಂಡತಿಗೆ ಕುಬ್ಸದ ಕಾರ್ಯಕ್ರಮ ಮಾಡಿದ್ವಿ, ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಭಾಳ ದಿವಸ ಆಗಿತ್ತು ಎಲ್ರಿಗೂ ಬೆಟ್ಟ ಆಗ್ಲಾರ್ದೆ. ಎಲ್ಲರೂ ಸೇರಿ ಫಂಕ್ಷನ್ ಮಾಡಿದ್ವಿ, ಬೆಟ್ಟ ಆದ್ವಿ. ಭಾಳ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ರಿ ಒಂದು ಕಾಶಿಗೆ ಹೋಗಿ ಬರೋದು ಅಂತಂದರೆ ಇಲ್ಲೇ ಒಂದು ವಿಜಾಪುರಕ್ಕೆ ಹೋಗಿ ಬರ್ತೀನಿ, ಇಲ್ಲೇ ಒಂದು ಗುಲ್ಬರ್ಗಕ್ಕೆ ಹೋಗಿ ಬರ್ತೀನಿ ಅಂತೇನಿಲ್ಲ, ಸಿಕ್ಕಾಪಟ್ಟೆ ದೂರ ಐತಿ. ಯಾಕಂತಂದ್ರೆ ಅದು ದೇವರ ಕರೆಸ್ಕೋಬೇಕು, ನಮಗೆ ಆ ಸೌಭಾಗ್ಯ ಇರಬೇಕು ಎಲ್ರಿಗೂ ಹೋಗೋದು. ಆ ಸೌಭಾಗ್ಯ ನಮ್ಮ ಅಣ್ಣ ವೈನಿಯರಿಗೆ ಕೂಡಿ ಬಂದಿತ್ತು. ಹೀಗಾಗಿ ದೇವರ ದರ್ಶನ ಮಾಡ್ಕೊಂಡು ಬಂದಾರ. ಆ ದೇವರ ಆಶೀರ್ವಾದ ನಮ್ಮ ಮನೆ ಫ್ಯಾಮ್ಲಿ ಮೇಲೆ ಇರಲಿ. ಆ ಕಾಶಿ ವಿಶ್ವನಾಥ ನಮ್ಮ ಅಣ್ಣನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅಂತೇಳಿ ಇಷ್ಟ ನಾ ಬೇಡ್ಕೊಳ್ಳೋದು. ಓಕೆ, ನೀವು ಸಹ ಇವತ್ತಿನ ವಿಡಿಯೋ ನೋಡ್ಲಿಕ್ಕತ್ತೀರಿ, ಇಷ್ಟ ಆಗ್ಯದತ್ತ ನಾ ಅಂದ್ಕೊಂಡಿನಿ. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಕೆಲವೊಂದು ಫೋಟೋಸ್ನ ಇದರೊಳಗೆ ಆ್ಯಡ್ ಮಾಡೀನಿ, ಯಾಕಂದರೆ ಇದು ಮೆಮೊರಿಬಲ್ ಅಲ್ಲ. ಯಾಕಂದರೆ ನಾವು ಫೋಟೋಸ್ನ ನಮ್ಮದು ಗ್ಯಾಲರಿ ಫುಲ್ ಆಗ್ತದೆ, ನಾವು ಡಿಲೀಟ್ ಮಾಡ್ಬೋದು. ಆ್ಯಕ್ಚುಲಿ ಈ ವಿಡಿಯೋದೊಳಗೆ ಡಿಲೀಟ್ ಮಾಡೋಕ್ಕಾಗಲ್ಲ, ಹೀಗಾಗಿ ಕೆಲವೊಂದು ಫೋಟೋಸ್ನ ಇದರೊಳಗೆ ಆ್ಯಡ್ ಮಾಡೀನಿ. ಓಕೆ, ಮತ್ತೆ ಒಂದು ಚಲೋ ಕಂಟೆಂಟ್ ಇರುವಂಥ ವಿಡಿಯೋದೊಳಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಮಿಸ್ ಮಾಡದೆ ನನ್ನ ವಿಡಿಯೋನ ವಾಚ್ ಮಾಡಿ. ಹಾಗೆ ನೋಡ್ರಿ, ಸ್ಕಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಒಂದು ವಿಡಿಯೋನ ನಾ ಕಷ್ಟಪಟ್ಟು ಚೆನ್ನಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ನೀವು ಅದನ್ನು ಸ್ಕಿಟ್ ಮಾಡಿದ್ರಿ ಅಂತಂದ್ರೆ ಬೇಜಾರಾಗ್ಬಿಡ್ತೈತಿ. ನೀವು ಪೂರ್ಣವಾಗಿ ನೋಡಿದ್ರಿ ಅಂತಂದರೆ ನನಗೂ ಒಂದು ವಿಡಿಯೋ ಮಾಡಿದಕ್ಕೂ ಸಾರ್ಥಕತೆ ಅನ್ನಿಸ್ತದೆ ನೋಡ್ರಿ. ಹೀಗಾಗಿ ನಿಮ್ಮಲ್ಲಿ ನನ್ನ ಕಡೆಯಿಂದ ಕಳಕಳಿಯಾಗಿ ಒಂದು ರಿಕ್ವೆಸ್ಟ್ ನೋಡ್ರಿ. ಓಕೆ, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.